ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಇವತ್ತು ಅಲ್ಜಿಬ್ರಾ ಅಂದರೆ ಬೀಜಗಣಿತದ ನೆಕ್ಸ್ಟ್ ಪಾರ್ಟ್ ನೋಡೋಣ. ಯಾವುದು? ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ಹೌದಾ? ಬೀಜಗಣಿತದ ನಿತ್ಯ ಸಮೀಕರಣಗಳು. ನೋಡಿ, ಈ ಐಡೆಂಟಿಟೀಸ್ ಮೇಲೆ ಟೆಟ್ಟಲ್ಲಿ 2 ಕ್ವಶನ್ ಕಂಪಲ್ಸರಿ ಬಂದೇ ಬರ್ತವೆ. ಹೌದಾ? ಹಾಗಾಗಿ ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡಿ. ಹೆಚ್ಚೇನು ಟಫ್ ಇಲ್ಲ. 2ರಿಂದ 3 ಐಡೆಂಟಿಟೀಸ್ ನಿಮಗೆ ಗೊತ್ತಿದ್ದರೆ ನೀವು ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅವು ಐಡೆಂಟಿಟೀಸ್ನ ನಾವು ಪ್ರೈಮರಿಯಿಂದನೂ ಕಲ್ಕೊಂಡು ಬಂದಿರೋದೆ. ಹೌದಾ? ನೋಡಿ, a+b² a-b² a² - b². ಈ 3 ಐಡೆಂಟಿಟಿ ಗೊತ್ತಿರಬೇಕು. ಮತ್ತು ಇದನ್ನು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿದ್ದರೆ ನಿಮ್ಮದು ಐಡೆಂಟಿಟಿ ಮೇಲೆ ಕೇಳಿರೋ ಕ್ವಶನ್ ಏನಾಗುತ್ತೆ, ಈಸಿಯಾಗಿ ಸಾಲ್ವ್ ಆಗುತ್ತೆ. ಹೌದಾ? ನೋಡಿ, ಫಸ್ಟ್ ಕ್ವಶನ್ ನೋಡಿ ಏನಿದೆ. a+b+c² - a+c - d² ಇದೆ. ಇದನ್ನು ಸಾಲ್ವ್ ಮಾಡಿದಾಗ ಇದರಲ್ಲಿ ಬರುವಂಥ ಯಾವುದಾದ್ರೂ ಒಂದು ಫ್ಯಾಕ್ಟರ್ನ ಹೇಳಿ ಅಂತ ಕೇಳಿದ್ದಾನೆ, ಒನ್ ಆಫ್ ದಿ ಫ್ಯಾಕ್ಟರ್. ಸೊ ನೋಡಿ, ಈ ಕ್ವಶನ್ ನೋಡಿದ ಕೂಡಲೇ ನಿಮಗೇನು ಫ್ಲ್ಯಾಶ್ ಆಗಬೇಕಪ್ಪ ಅಂದರೆ ಇಲ್ಲಿ ಯಾವ ಐಡೆಂಟಿಟಿನ ಅಪ್ಲೈ ಮಾಡಿದರೆ ನಮಗೆ ಸೊಲ್ಯೂಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನೋಡಬೇಕು. ಹೌದಾ? ನೋಡಿ, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ. ಈ ಹೋಲ್ ಟರ್ಮನ್ನು ನಾವು ಎ ಅಂತ ಕನ್ಸಿಡರ್ ಮಾಡಿ ಈ ಸೈಡ್ದು ಹೋಲ್ ಟರ್ಮಿನರ್ನ ಬಿ ಅಂತ ಕನ್ಸಿಡರ್ ಮಾಡಿದರೆ ಏನಾಗುತ್ತೆ? a² - b² ಬರುತ್ತೆ. ಹೌದಾ? a² - b² ನಾವೇನಂತ ಬರಿತೀವಿ? a+b × a - b ಅಂತ ಬರಿತೀವಿ. ಹೌದಾ? ನೋಡಿ, a+b+c ಇದನ್ನು a ಅಂತ ಕನ್ಸಿಡರ್ ಮಾಡಿದ್ದೀನಿ. a+c - d ಅನ್ನೋದನ್ನು b ಅಂತ ಕನ್ಸಿಡರ್ ಮಾಡಿದ್ದೀನಿ. 2 ಟರ್ಮ್ಸ್ನ a b ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಈಗ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ. a+b ಇದೆ. ಸೊ ಫಸ್ಟ್ ಏನು ಬರಿತೀರಿ? ನೋಡಿ, a+b+c. ಹೌದಾ? +a +c - d. ಇದೇನಾಯಿತು? a+b ಆಯಿತು. ನೆಕ್ಸ್ಟ್ a - b ಬರೆಯೋಣ. a - b ಬರೀರಿ. ಏನು ಬರುತ್ತೆ? a+b+c b+c ಮೈನಸ್ ಮಾಡಬೇಕು. ನೋಡಿ, -a - c, ಇಲ್ಲಿ -d ಇದೆ, ಅದೇನಾಗುತ್ತೆ? +d ಆಗುತ್ತೆ. ಹೌದಾ? ನೋಡಿ, a+b+c +a+c - d ಇದೆ. ಇಲ್ಲಿ ಯಾವುದು ಕ್ಯಾನ್ಸಲ್ ಆಗಲ್ಲ. ಸೊ ಇವನ್ನ ಆ್ಯಡ್ ಮಾಡಿ. a+a 2a +b ಎಲ್ಲೋ ಇಲ್ಲ, ಸಿಂಗಲ್ ಇದೆ, ಸಿಂಗಲ್ ಬರಿತೀನಿ. +c+c 2c -d ಇದೆ, -d ಆ್ಯಸ್ ಇಟ್ ಈಸ್ ಬರೀರಿ. ಹೌದಾ? ಇದು a+b ಆಯಿತು. ಇನ್ನು a - b ನೋಡಿ, ಇಲ್ಲಿ -a ಇದೆ, -c ಇದೆ. ಸೊ +a - a +c - c ಕ್ಯಾನ್ಸಲ್. ರಿಮೈನಿಂಗ್ b+d. ಹೌದಾ? ನಮಗೆ ಈ ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡಿದರೆ 2 ಫ್ಯಾಕ್ಟರ್ಸ್ ಬಂತು. ಒಂದು 2a + b + 2c - d, ಇನ್ನೊಂದು b+d. ಸೊ ನಮಗೇನು ಹೇಳಿದಾನೆ? ಒಂದು ಫ್ಯಾಕ್ಟರ್ ಕೇಳಿದ್ದಾನೆ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದಿದೆ ಚೆಕ್ ಮಾಡಿ. ಫಸ್ಟು 2a + b + 2c - d ನೋಡಿ. ಇಲ್ಲಿ 2 ಆಪ್ಷನ್ ಇದ್ದಾವೆ. 2a + b + 2c ಇಲ್ಲ, ಬರೀ c ಇದೆ. ಹೌದಾ? ಸೊ ಇದು ಆಪ್ಷನ್ ಆಗಲ್ಲ, ಕ್ಯಾನ್ಸಲ್. ನೆಕ್ಸ್ಟು 2a - b + 2c - d ಇದೆ. ಬಟ್ ನಮಗೆ ಬಂದಿರೋದು ಪ್ಲಸ್ ಬಂದಿದೆ. ಸೊ ಇವೆರಡು ಆಗಲ್ಲ. ಹೌದಾ? ಇನ್ನು ಈ ಕಡೆ b+c ಇದೆ, ಇಲ್ಲ, ನಮಗೆ ಬಂದಿರೋದೇನು? b+d. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್, b+d. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ. ನಾವು ಯಾವ ಐಡೆಂಟಿಟಿನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾದರೆ ಸಾಕು, ನಿಮಗೆ ಕ್ವಶನ್ಸ್ ಏನಾಗ್ತವೆ? ಈಸಿಯಾಗಿ ಸಾಲ್ವ್ ಆಗ್ತವೆ. ನೋಡಿ, ಸೇಮ್ ಟೈಪ್ ಇದೆ ಕ್ವಶನ್ನು. ಒನ್ ಆಫ್ ದಿ ಫ್ಯಾಕ್ಟರ್ ಆಫ್ 25 × x + y² - 36 × x - 2y² ಅಂತ ಕೊಟ್ಟಿದ್ದಾರೆ. ಸೊ ಅಗೇನ್ ಇಲ್ಲಿ ಆ ಐಡೆಂಟಿಟಿ ಅಪ್ಲೈ ಆಗುತ್ತೆ ನೋಡಬೇಕು. ನೋಡಿ, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಕೂಡ ಹೋಲ್ ಸ್ಕ್ವೇರ್ ಇದೆ. ಸೊ ಅಗೇನ್ a² - b².
ಬಟ್ ಇಲ್ಲಿ 25 ಇದೆ, ಇಲ್ಲಿ 36 ಇದೆ. ಇದನ್ನು ನಾವು ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡಬೇಕು ಅಂದರೆ ಈಸಿ ಟರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 5 ಸ್ಕ್ವೇರು 25 ಬರುತ್ತೆ, 6 ಸ್ಕ್ವೇರು 36 ಬರುತ್ತೆ. ಶಾರ್ಟಾಗಿ ಬರ್ಕೊತೀನಿ. ಬರೀಬೇಕೇನಾಗುತ್ತೆ ನಾವು 5 ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ 6 ಆಫ್ ಎಕ್ಸ್ ಮೈನಸ್ 2y ಹೋಲ್ ಸ್ಕ್ವೇರ್. ಇಷ್ಟು ಬರ್ಕೊಂಡ್ರೆ ಇದೇನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ರೆಡಿ ಆಗುತ್ತೆ. ಹೋಲ್ ಟರ್ಮ್ನ ಎ ತೊಗೋಬೇಕು, ಈ ಹೋಲ್ ಟರ್ಮ್ನ ಬಿ ಅಂತ ತೊಗೋಬೇಕು. ಅದನ್ನು ತಗೊಂಡು ಬರೆಯೋಣ. 5 ಇಂಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ 6 ಇಂಟು ಎಕ್ಸ್ ಮೈನಸ್ 2y ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟಲ್ಲಿ. ಈಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಯಲ್ಲಿ ಬರ್ಕೋಬೇಕು. 5 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ 6 ಇಂಟು ಎಕ್ಸ್ ಮೈನಸ್ 2y ಆಯಿತು, ಎ ಪ್ಲಸ್ ಬಿ ಆಯಿತು. ನೆಕ್ಸ್ಟ್ ಎ ಮೈನಸ್ ಬಿ, 5 ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 6 ಆಫ್ ಎಕ್ಸ್ ಮೈನಸ್ 2y. ನೆಕ್ಸ್ಟು ಫರ್ದರ್ ಸಾಲ್ವ್ ಮಾಡಿದರೆ ಏನು ಬರುತ್ತೆ, 5 ಇಂಟು ಎಕ್ಸ್ 5x ಪ್ಲಸ್ 5 ಇಂಟು ವೈ 5y ಪ್ಲಸ್ 6 ಇಂಟು ಎಕ್ಸ್ 6x ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 6 2 12y. ನೆಕ್ಸ್ಟ್ ಈಗ ಈ ಸೈಡು ಸಾಲ್ವ್ ಮಾಡಿ. 5 ಇಂಟು ಎಕ್ಸ್ 5x ಪ್ಲಸ್ 5 ಇಂಟು ವೈ 5y ಮೈನಸ್ 6 ಇಂಟು ಎಕ್ಸ್ 6x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 6 2 12y. ನೋಡಿ 5x 6x ಆ್ಯಡ್ ಮಾಡಿದರೆ 11x ಪ್ಲಸ್ 5y ಮೈನಸ್ 12y ಇದೆ. ಸೊ ಮೈನಸ್ ಮಾಡಿ, 12ಅಲ್ಲಿ 6 ಹೋದರೆ 7, ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ, ಸೊ 7y. ಇದು ಒಂದು ಟರ್ಮ್ ಆಯಿತು. ಇನ್ನೊಂದು ಟರ್ಮ್ ನೋಡಿ, ಇಲ್ಲಿ 5x ಇದೆ, ಮೈನಸ್ 6x ಇದೆ. ಸೊ ಏನು ಮಾಡಬೇಕು, ಮೈನಸ್ ಮಾಡಬೇಕು, ಮೈನಸ್ ಎಕ್ಸ್ ಪ್ಲಸ್ 5y ಪ್ಲಸ್ 12y ಅಂದರೆ 17y. ಹೌದಾ, ಎಕ್ಸ್ ಫಸ್ಟಿಗೆ ಮೈನಸ್ ಬಂದಿರೋದ್ರಿಂದ ಅದನ್ನು ಆ ಸೈಡ್ ಬರ್ತಿದ್ದೀನಿ. ಸೊ ನಮಗೆ ಇವೆರಡು ಫ್ಯಾಕ್ಟರ್ಸ್ ಬಂತು. ಈಗ ಆಪ್ಷನ್ಸ್ ಪ್ರಕಾರ ಯಾವ ಫ್ಯಾಕ್ಟರ್ ಇದೆ ಅಂತ ನೋಡೋಣ. 11x ಮೈನಸ್ 7y ಇಲ್ಲ, ಇಲ್ಲಿ 11x ಪ್ಲಸ್ 7y ಇದೆ. ಸೊ ಹಾಗಾಗಿ ಇದಾಗಲ್ಲ. ಹೌದಾ, ಇಲ್ಲಿ 11x ಮೈನಸ್ y ಇದೆ, ಇದು ಕೂಡ ಆಗಲ್ಲ. ಸೆಕೆಂಡ್ ಫ್ಯಾಕ್ಟರ್ ನೋಡಿ, 17y ಮೈನಸ್ ಎಕ್ಸ್ ಬೇಕು, ಇಲ್ಲಿದೆ 17y ಮೈನಸ್ ಎಕ್ಸ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್ ಕ್ವಶನ್ ಅಗೇನ್ ಏನು ಕೇಳಿದ್ದಾನೆ, ಎಕ್ಸ್ ಸ್ಕ್ವಯರ್ ಮೈನಸ್ 4 ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು. ಇದು ಹೋಲ್ ಟರ್ಮು ಯಾವುದಕ್ಕೆ ಈಕ್ವಲ್ ಇದೆ ಅಂತ ಕೇಳಿದ್ದಾನೆ. ಸೊ ನೋಡಿ, ಇಲ್ಲಿ ಕೂಡ ನೀವು ಫಸ್ಟ್ ಕ್ವಶನ್ ನೋಡಿದ ಕೂಡಲೇ ಅದನ್ನು ಸಿಂಪಲ್ಲಾಗಿ ಕನ್ವರ್ಟ್ ಮಾಡ್ಕೊಳ್ಳೋದನ್ನು ಟ್ರೈ ಮಾಡಬೇಕು. ನೋಡಿ, ಇಲ್ಲಿ ಯಾವ ಟರ್ಮಿಗೂ ಸ್ಕ್ವಯರ್ ಇಲ್ಲ. ನ್ಯೂಮರೇಟ್ರಲ್ಲಿ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಇದೆ, ಬಟ್ ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 4 ಇದೆ. ಇದನ್ನು ನಾವು ಸಿಂಪಲ್ಲಾಗಿ ಬರ್ಕೋಬೋದು. ಈ ಎಕ್ಸ್ ಸ್ಕ್ವಯರ್ ಮೈನಸ್ 4ನ ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ ಅಂತ ಬರ್ಕೋಬೋದು. ಫರ್ದರ್ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಸ್ಕ್ವಯರ್ ಮೈನಸ್ 4 ಬರುತ್ತೆ. ಆ ಎಕ್ಸ್ ಸ್ಕ್ವಯರ್ ಮೈನಸ್ 4ನ ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ ಅಂತ ಬರ್ಕೊತೀನಿ. ಮತ್ತು ನೋಡಿ, ಇದೇ ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ನ ನಾನು ಸಾಲ್ವ್ ಮಾಡಬೇಕಾದ್ರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಅಂತ ಬರ್ಕೊತೀನಿ. ಡೈರೆಕ್ಟಾಗಿ ಬರೀತೀನಿ. ಏನು, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1. ಹೌದಾ, ನ್ಯೂಮರೇಟರ್ ಪಾರ್ಟ್ ಆಯಿತು. ನೆಕ್ಸ್ಟು ಡಿನಾಮಿನೇಟರ್ ಪಾರ್ಟ್, ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 2 ಪ್ಲಸ್ 2 ಇದೆ. ಸಾರಿ, ಇದನ್ನು ನಾವು ಯಾವ ರೀತಿ ಬರಿಬೋದು ನಿಮಗೆ ಗೊತ್ತಿರಬೇಕು. ಏನು, ಈ ಮಧ್ಯದಲ್ಲಿರೋದನ್ನು ಕೂಡಿಸಿದ್ರೆ ಅಥವಾ ಕಳೆದ್ರೆ ಇದೇ ಬರಬೇಕು, ಗುಣಾಕಾರ ಮಾಡಿದರೆ ಲಾಸ್ಟಿಂದ ಬರಬೇಕು.
ಹೌದಾ? ಈ ಥರ ಸಮೀಕರಣನ ಮಾಡಿದ್ದೀರಿ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಿದರೆ ಏನು ಬರುತ್ತೆ ನಮಗದು? ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ 2 ಬರಿಬೋದಾ? ಇನ್ನು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಬರಿಬೋದು. ಅದನ್ನೇ ನಾವು ಇನ್ನೊಂದು ಚೂರು ಸರಳೀಕರಣಗೊಳಿಸಿದರೆ ನೋಡಿ ಏನು ಬರಿತೀನಿ, ಈ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2ನ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಬರಿಬೋದು. ಹೌದಾ? ಇದನ್ನು ಫರ್ದರ್ ಸಾಲ್ವ್ ಮಾಡಿದರೆ ಏನಾಗುತ್ತೆ, ಇವೆರಡರಲ್ಲಿ ಎಕ್ಸ್ ಕಾಮನ್ ಬರುತ್ತೆ, ರಿಮೈನಿಂಗ್ ಎಕ್ಸ್ ಮೈನಸ್ 2 ಉಳಿಯುತ್ತೆ. ಇವೆರಡರಲ್ಲಿ ಮೈನಸ್ 1 ಕಾಮನ್ ತೆಗೆಯೋಣ. ಹೌದಾ? ಮೈನಸ್ 1 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 ಬರುತ್ತೆ. ಫೈನಲಿ ಏನು ಬರಿಬೋದು ನಾವು? ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಅಂತ ಬರಿಬೋದು. ಇನ್ನು ನಾವು ಎಕ್ಸ್ ಸ್ಕ್ವಯರ್ ಮೈನಸ್ 4ನ ಏನಂತ ತೊಗೊಂಡಿದ್ವಿ? ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್. ಫರ್ದರಾಗಿ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಅಂತ ತೊಗೊಂಡಿದ್ವಿ. ಈಗ ನೋಡಿ ಇದನ್ನು ಮತ್ತು ಇದನ್ನು ಈ ಎಕ್ಸ್ಪ್ರೆಷನ್ನಲ್ಲಿ ನಾನು ಏನು ಮಾಡ್ತೀನಿ? ಪುಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಬರುತ್ತೆ. ಎಕ್ಸ್ ಸ್ಕ್ವಯರ್ ಮೈನಸ್ 4ನ ಏನು ಬರಿತೀನಿ? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಆ್ಯಸ್ ಇಟ್ ಈಸ್, ಎಕ್ಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್. ಡಿನಾಮಿನೇಟರಲ್ಲಿ ಇದನ್ನು ಸಾಲ್ವ್ ಮಾಡಿದರೆ ಏನು ಬಂದಿತ್ತು ನಮಗೆ? ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಬಂದಿತ್ತು. ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರಿತೀನಿ. ನೋಡಿ ಇವಾಗ ಇದರಲ್ಲಿ ಯಾವ ಕ್ಯಾನ್ಸಲ್ ಆಗ್ತಾವೆ ನೋಡಿ, ಕ್ಯಾನ್ಸಲ್ ಮಾಡಿ. ನೋಡಿ ಎಕ್ಸ್ ಮೈನಸ್ 2 ಗೆಟ್ ಕ್ಯಾನ್ಸಲ್, ಎಕ್ಸ್ ಮೈನಸ್ 1 ಗೆಟ್ ಕ್ಯಾನ್ಸಲ್, ಎಕ್ಸ್ ಪ್ಲಸ್ 2 ಗೆಟ್ ಕ್ಯಾನ್ಸಲ್. ಉಳಿದಿರೋದೇನು? ಎಕ್ಸ್ ಪ್ಲಸ್ 1 ವಿಚ್ ಈಸ್ ಆಪ್ಷನ್ ನಂಬರ್ ಸಿ. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಲ್ಲ. ನಮಗೆ ಐಡೆಂಟಿಟಿ ಅಪ್ಲೈ ಮಾಡೋಕ್ಕೆ ಬಂದರೆ ಯಾವ ಐಡೆಂಟಿಟಿ ಎಲ್ಲಿದೆ ಅಂತ, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ತಿಳಿದ್ರೆ ಕ್ವಶನ್ಸ್ ಏನಾಗ್ತವೆ? ತುಂಬಾ ಈಸಿ ಆಗ್ತವೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೋಡಿ ಇವೆಲ್ಲ ನಿಮ್ಮ CET ಕೇಳಿರೋ ಪ್ರೀವಿಯಸ್ ಇಯರ್ ಕ್ವಶನ್ಸೇ ಇದ್ದಾವೆ. ಕಂಪಲ್ಸರಿ 2 ಕ್ವಶನ್ ಅಥವಾ 1 ಕ್ವಶನ್, ಮ್ಯಾಕ್ಸಿಮಮ್ 2 ಕ್ವಶನ್ನೇ ಕೊಡ್ತಾನೆ, ಇಲ್ಲ ಅಂದರೆ ಒಂದಾದರೂ ಪಕ್ಕ ಕೊಟ್ಟಿರ್ತಾನೆ. ಬಟ್ ಐಡೆಂಟಿಟಿ ಮೇಲಂತೂ ಕ್ವಶನ್ ಬರೋದು ಕಂಪಲ್ಸರಿ. ಸೊ ಹಾಗಾಗಿ ಐಡೆಂಟಿಟೀಸ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್ ಇಲ್ಲಿ ಕೂಡ ಒನ್ ಆಫ್ ದಿ ಫ್ಯಾಕ್ಟರೇ ಕೇಳಿದ್ದಾನೆ. ನೋಡಿ ಏನು ಕೊಟ್ಟಿದ್ದಾನೆ? 81x² ಮೈನಸ್ 126xy ಪ್ಲಸ್ 49y² ಮೈನಸ್ ಆಫ್ 5x ಪ್ಲಸ್ 3y ಹೋಲ್ ಸ್ಕ್ವಯರ್ ಅನ್ನು ಕೊಟ್ಟು ಇದರಲ್ಲಿ ಒಂದು ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಅಗೇನ್ ನೋಡಿ ನಾವು ಇದನ್ನು ಏನು ಮಾಡಬೇಕು? ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ ಇದು ಯಾವ ಫಾರ್ಮೆಟಲ್ಲಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಸ್ಕ್ವಯರ್ ಇದೆ ಫಸ್ಟ್ ಟರ್ಮು, ಲಾಸ್ಟ್ ಟರ್ಮ್ ಕೂಡ ಸ್ಕ್ವಯರ್ ಇದೆ. ಇಲ್ಲಿ 126 ಇದು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮ್ದು ವೇರಿಯಬಲ್ಸು ಇಲ್ಲಿದ್ದಾವೆ. ಸೊ ಹಾಗಾಗಿ ಇದನ್ನು ನೋಡಿದರೆ ನಾವು a ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂತ ಅನ್ಕೋಬೋದು. a² ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಏನಿದೆ? a² ಮೈನಸ್ 2ab ಪ್ಲಸ್ b². 81x² a² ಅಂದ್ಕೊಳ್ಳಿ, 49y² b² ಅಂದ್ಕೊಳ್ಳಿ, 126xy 2ab ಅಂದ್ಕೊಳ್ಳಿ. ಯಾಕಂದರೆ 40 ಇಂಟು 2 ಮಾಡಿದರೆ 126 ಬರುತ್ತೆ. ಹೌದಾ? ಸೊ ಇದನ್ನು ಯಾವ ರೀತಿ ಬರ್ಕೊತೀನಿ ನಾನು? 9x ಮೈನಸ್ 7y ಹೋಲ್ ಸ್ಕ್ವಯರ್. ಓಕೆ, ಬರ್ಕೊಳ್ಳೋದನ್ನೇ.
ಏನು ಫೈಂಡ್ ಔಟ್ ಮಾಡಿದ್ದೀವಿ ನಾವು ಅದನ್ನು 9x ಮೈನಸ್ 7y ಹೋಲ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 3y ಹೋಲ್ ಸ್ಕ್ವೇರ್ 5 ಮಾಡಿಂದ ಇಷ್ಟು ಬಂತು. ಅಗೇನ್ ಇಲ್ಲಿ ನಾವು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಪ್ಲೈ ಮಾಡ್ಬೋದಾ? ಇದು ಹೋಲ್ ಟರ್ಮು ನೋಡಿ, ಇದು ಹೋಲ್ ಟರ್ಮ್ನ a, ಇದು ಹೋಲ್ ಟರ್ಮ್ನ b ಅಂದ್ಕೊಂಡ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬಂತು. ಈಗ ಬರೀರಿ a ಪ್ಲಸ್ b ಇಂಟು a ಮೈನಸ್ b. 9x ಮೈನಸ್ 7y ಪ್ಲಸ್ 5x ಪ್ಲಸ್ 3y ಇದು a ಪ್ಲಸ್ b ಆಯಿತು. ನೆಕ್ಸ್ಟು a ಮೈನಸ್ b 9x ಮೈನಸ್ 7y ಮೈನಸ್ 5x ಮೈನಸ್ 3y ನೋಡಿ 9x ಪ್ಲಸ್ ಫಸ್ಟ್ x ಟರ್ಮ್ಸ್ 9x ಪ್ಲಸ್ 5x 14x ಮೈನಸ್ 7 ಪ್ಲಸ್ 3 ಅಂದರೆ ಮೈನಸ್ 4y ಇದು ಒಂದು ಟರ್ಮ್ ಆಯಿತು. ನೆಕ್ಸ್ಟ್ ಈ ಟರ್ಮ್ 9x ಮೈನಸ್ 5x ಅಂದರೆ 4x ಮೈನಸ್ ಇದೆ ಎರಡು ಕಡೆ ಮೈನಸ್ ಇಂಟು ಮೈನಸ್ ಪ್ಲಸ್ 7 ಪ್ಲಸ್ 3 10y ನೋಡಿ ಇವೆರಡು ಫ್ಯಾಕ್ಟರ್ಸ್ ಬಂತು. ಬಟ್ ಆಪ್ಷನ್ನಲ್ಲಿ ಇವ್ಯಾವೂ ಇಲ್ಲ. ನಾವೇನು ಮಾಡಬೇಕು, ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಬೇಕು. ನೋಡಿ 14x ಮತ್ತು 4y 14 ಮತ್ತು 4 ಇದರಲ್ಲಿ 2 ಕಾಮನ್ ತೆಗೆದ್ರೆ ಏನು ಬರಿಬೋದು ನಾವು? 7x ಮೈನಸ್ 2y ಬರಿಬೋದಾ? ಓಕೆ. ನೆಕ್ಸ್ಟ್ ಇವೆರಡರಲ್ಲಿ ಕೂಡ 2 ಕಾಮನ್ ತೆಗೆದ್ರೆ 2x ಮೈನಸ್ 5y ಬರಿಬೋದು ತಾನೆ? ನೋಡಿರಿ, ಈಗ ಫೈನಲ್ ಆಗಿ ಸಿಕ್ಕಿರೋದು 7x ಮೈನಸ್ 2y 2x ಮೈನಸ್ 5y. ಆಪ್ಷನಲ್ಲಿದ್ದರೆ ಚೆಕ್ ಮಾಡಿ. ನೋಡಿ ಫಸ್ಟ್ ಆಪ್ಷನ್ನೇ ಇದೆ 7x ಮೈನಸ್ 2y ಒಂದು ಫ್ಯಾಕ್ಟರ್ ಇದೆ. ಸೊ ದಿಸ್ ಈಸ್ ಯೋರ್ ರೈಟ್ ಆನ್ಸರ್. ಬಟ್ ಆಪ್ಷನ್ ಬಿ ಅಲ್ಲಿ 5x ಮೈನಸ್ 7y ಇದೆ. ಇಲ್ಲ, ನಮಗೆ 7x ಪ್ಲಸ್ 2y ಬರೋಲ್ಲ, ಮೈನಸ್ ಬಂದಿದೆ. 2x ಪ್ಲಸ್ 5y ಇದೆ, ಅದು 2x ಮೈನಸ್ 5y ಬಂದಿದೆ. ಹಾಗಾಗಿ ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್ ಓವರ್ ಹಿಯರ್. ಐಡೆಂಟಿಟಿ ಅಪ್ಲೈ ಮಾಡೋದು ಬರಬೇಕು. ನೋಡಿ ಈ ಕ್ವಶನ್, ಇಫ್ 9x ಸ್ಕ್ವಯರ್ ಪ್ಲಸ್ 16y ಸ್ಕ್ವಯರ್ is equals to 73/4 and xy is equals to minus 1/2, then one of the value of 3x plus 4y ಅಂತ ಕೇಳಿದ್ದಾನೆ. xy ವ್ಯಾಲ್ಯೂ ಕೊಟ್ಟಿದ್ದಾನೆ, 9x ಸ್ಕ್ವೇರ್ ಪ್ಲಸ್ 16y ಸ್ಕ್ವೇರ್ದು ಕೂಡ ವ್ಯಾಲ್ಯೂ ಕೊಟ್ಟಿದ್ದಾನೆ. ಇದನ್ನು ನಾವು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅಂದರೆ, ಈ 9x ಸ್ಕ್ವೇರ್ ಪ್ಲಸ್ 16y ಸ್ಕ್ವೇರ್ನ 3x ಪ್ಲಸ್ 4y ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ನೋಡಿ ಅಗೇನ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಅದು 9x ಸ್ಕ್ವೇರ್ ಆಗುತ್ತೆ ಪ್ಲಸ್ 16y ಸ್ಕ್ವೇರೇ ಆಗುತ್ತೆ. ಹಾಗಾಗಿ ಈ 9x ಸ್ಕ್ವೇರ್ ಪ್ಲಸ್ 16y ಸ್ಕ್ವೇರ್ನ ನಾನು 3x ಪ್ಲಸ್ 4y ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಈ 3x ಪ್ಲಸ್ 4y ಹೋಲ್ ಸ್ಕ್ವೇರ್ನ ಮತ್ತೆ ನಾನು ಬಿಡಿಸಿದಾಗ ಏನಂತ ಬರುತ್ತೆ, ಅದು ನೋಡಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಸಿಕ್ತು. ಇದು ಎ, ಇದು ಬಿ. ಈಗ ಇದನ್ನು ಫರ್ದರ್ ಸಾಲ್ವ್ ಮಾಡಿದಾಗೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಸೊ ಈ 3x ಪ್ಲಸ್ 4y ಹೋಲ್ ಸ್ಕ್ವೇರ್ನ ಬಿಡಿಸಿ ಬರ್ದಾಗ ಇಲ್ಲೇನು ಬರುತ್ತೆ ನಮಗೆ, 3x ಸ್ಕ್ವೇರ್ ಪ್ಲಸ್ 2 ಇಂಟು 3x ಇಂಟು 4y ಪ್ಲಸ್ 4y ಸ್ಕ್ವೇರ್ ಬರುತ್ತೆ. ಇದನ್ನು ಈಗ ಬರಿತೀನಿ ನೋಡಿ, ಏನು ಬಂದಿತ್ತದು ನಮಗೆ 9x ಸ್ಕ್ವೇರ್ ಪ್ಲಸ್ 2 ಇಂಟು 3x 4y ಪ್ಲಸ್ 16y ಸ್ಕ್ವೇರ್ ಆಗುತ್ತೆ. 9x ಸ್ಕ್ವೇರು 16y ಸ್ಕ್ವೇರ್ ಅಂದರೆ ಅವರೇ ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ 73/4. ಸೊ ಅದನ್ನು ಬರೀರಿ, 73/4 ಪ್ಲಸ್ 2 ಇಂಟು 3 ಇಂಟು 4 ಇದೆ, 2 3 6,
6 4 24 ಹೌದಾ, ಎಕ್ಸ್ ಇಂಟು ವೈ ಬರೀರಿ. ಹೌದಾ, ಅಗೇನ್ ನೋಡಿ ಮತ್ತು ಎಕ್ಸ್ ವೈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ಪುಟ್ ಮಾಡಿ. ಏನು 73/4 ಪ್ಲಸ್ 24 ಇಂಟು -1/2 ಎಕ್ಸ್ ವೈ ವ್ಯಾಲ್ಯೂ. ಈಗ ಇದನ್ನು ಕ್ಯಾನ್ಸಲ್ ಮಾಡಿದರೆ ಏನು ಬರುತ್ತೆ ಇಲ್ಲಿ? 2 1s 2 12s ಅದರ ಕ್ಯಾನ್ಸಲ್ ಆಗಲ್ಲ. ಸೊ ಎಲ್ ಸಿ ಎಮ್ ತೊಗೊಳ್ಳಿ. ಏನು ಬಂತಿಲ್ಲಿ? 73/4 ಪ್ಲಸ್ ಇಂಟು ಮೈನಸ್ 12 ಬಂತು. ಇದು ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ? 73 ಮೈನಸ್ 48 ಡಿವೈಡೆಡ್ ಬೈ 4. ಇದನ್ನು ಫರ್ದರ್ ಸಾಲ್ವ್ ಮಾಡಿದ್ರೆ ಎಷ್ಟು ಬಂತು? 25/4. ಬಟ್ ನೋಡಿ, ಈ 25/4 ಏನಿದೆ ಇದು ಆನ್ಸರ್ ಆಗಲ್ಲ. ಯಾಕಪ್ಪ ಅಂದರೆ ಅವರು 3x ಪ್ಲಸ್ 4y ಕೇಳಿದ್ದಾರೆ. ನಾವು ಸಾಲ್ವ್ ಮಾಡಿರೋದು 3x ಪ್ಲಸ್ 4y ಹೋಲ್ ಸ್ಕ್ವೇರ್. ಸೊ ಇದನ್ನು ರೂಟಲ್ಲಿ ಬರ್ಕೋರಿ. 25/4 ಸಾಲ್ವ್ ಮಾಡಿದರೆ 5/2 ವಿಚ್ ಈಸ್ ಆಪ್ಷನ್ ನಂಬರ್ ಎ. ಐ ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ. 9x² ಪ್ಲಸ್ 16y² ಈಸ್ ಈಕ್ವಲ್ಸ್ ಟು 73/4 ಅಂತ ಅವರು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ, ಫಸ್ಟು ಈ 9x² ಪ್ಲಸ್ 16y² ಸಾಲ್ವ್ ಮಾಡ್ತೀನಿ. ಯಾವ ರೀತಿ ಅಂದರೆ ನಮಗೆ ಈಸಿ ಆಗಲಿಕ್ಕೆ 3x ಪ್ಲಸ್ 4y ಹೋಲ್ ಸ್ಕ್ವೇರ್ ಅಂತ ಸಾಲ್ವ್ ಮಾಡ್ಕೊತೀನಿ. ಶಾರ್ಟ್ ಮಾಡಿಕೊಂಡು ಇದನ್ನು ಬಿಡಿಸಿದಾಗ ನಮಗೆ ಮತ್ತೆ 9x² ಪ್ಲಸ್ 16y² ಅಂತಲೇ ಬರುತ್ತೆ. ಸೊ ಇದು ಏನಾಯ್ತು, ನಮಗೆ a ಪ್ಲಸ್ ಬಿ ಫಾರ್ಮೆಟಲ್ಲಿ ಸಿಕ್ತು. ಹೌದಾ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಮತ್ತೆ ಅಪ್ಲೈ ಮಾಡ್ತೀನಿ. ಹೌದಾ, a² ಪ್ಲಸ್ b² ಪ್ಲಸ್ 2ab. ಈಗ a ಅಂದರೆ 3x. ಹೌದಾ, a² ಅಂದರೆ ಏನಾಗುತ್ತೆ? 9x² ಆಗುತ್ತೆ. ಪ್ಲಸ್ b² ಅಂದರೆ ಏನಾಗುತ್ತೆ? 16y² ಆಗುತ್ತೆ. ಪ್ಲಸ್ 2ab ಅಂದರೆ 2 3 6 6 4 24 x ಇಂಟು y ಆಗುತ್ತೆ. ಇಷ್ಟಂತೂ ಎಲ್ಲರಿಗೂ ಗೊತ್ತು. ಈಗ ಅವರೇ ಕೊಟ್ಟಿದ್ದಾರೆ 9x² ಪ್ಲಸ್ 16y² ಅಂದರೆ 73/4. ಇಲ್ಲೈತಾ ಅದೇ? ಸೊ ಅದನ್ನು ಇಲ್ಲಿ ಬರೀತೀನಿ. 73/4 ಪ್ಲಸ್ 24 24 ಆ್ಯಸ್ ಇಟ್ ಈಸ್. ಈ XY ಅಂದರೆ -1/2 ಅಂತ ಕೊಟ್ಟಿದ್ದಾರೆ. ಸೊ ಇಂಟು -1/2. ಈ 2 ಈ 24 ಕ್ಯಾನ್ಸಲ್ ಮಾಡಿದರೆ -12 ಬರುತ್ತೆ. 23/4 -12ನ ಫರ್ದರ್ ಸಾಲ್ವ್ ಮಾಡಿದರೆ 25/4 ಬರುತ್ತೆ. ಬಟ್ ಅಲ್ಲಿ ಕೇಳಿರೋದವರು 3x ಪ್ಲಸ್ 4y ವ್ಯಾಲ್ಯೂ ಕೇಳಿದ್ದಾರೆ. ನಮಗೆ ಈ 25/4 ಬಂದಿದ್ದು 3x ಪ್ಲಸ್ 4y ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಬಂತು. ಸೊ ಈ ಸ್ಕ್ವೇರ್ನ ಬಿಡಿಸ್ಕೊಳ್ಳಿಕ್ಕೆ ನಾನು ಏನು ಮಾಡ್ತೀನಿ, ರೂಟ್ ಹಾಕಿ 25/4 ಮಾಡ್ಕೊತೀನಿ. ಆ ರೂಟ್ ಹಾಕಿ 25/4 ಮಾಡ್ಕೊಂಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ? 5/2 ವಿಚ್ ಈಸ್ ಯುವರ್ ಲಾಸ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಅಗೇನ್ ಈಸಿ ಕ್ವಶನ್. 5pq ಇಂಟು p² ಮೈನಸ್ q² ಇಂಟು p ಮೈನಸ್ 1 ಡಿವೈಡೆಡ್ ಬೈ 5p² ಮೈನಸ್ 25p ಪ್ಲಸ್ 20 ಇಂಟು 2p ಆಫ್ p ಪ್ಲಸ್ q. ಅಗೇನ್ ಇದನ್ನು ಶಾರ್ಟಾಗಿ ಮಾಡ್ಕೊಳ್ಳಿ. ಈ p² ಮೈನಸ್ q² ನಮಗೆ a² ಮೈನಸ್ b² ಫಾರ್ಮೆಟಲ್ಲಿದೆ. ನಾನು ಸೊಲ್ಯೂಷನ್ ಬರೆಯುವಾಗ ಅದನ್ನೇನಂತ ಬರಿತೀನಿ? p ಪ್ಲಸ್ q ಇಂಟು p ಮೈನಸ್ q ಅಂತ ಬರಿತೀನಿ. ಓಕೆ, ಇದು ಕ್ಲಾರಿಫೈ ಆಯಿತಾ? ನೆಕ್ಸ್ಟ್ ಡಿನಾಮಿನೇಟರ್ ಪಾರ್ಟಲ್ಲಿ ನೋಡಿ. 5p² ಮೈನಸ್ 25p ಪ್ಲಸ್ 20. ಇದನ್ನು ನಾವು ಸಾಲ್ವ್ ಮಾಡಿದರೆ ಏನು ಬರುತ್ತೆ? 5p² ಮೈನಸ್ 20p ಮೈನಸ್ 5p ಪ್ಲಸ್ 20. ಅಲ್ಲಿ p ಕಾಮನ್ ತೆಗೀರಿ. 5p ಕಾಮನ್ ತೆಗೆಯೋಣ. ಏನು ಬರುತ್ತೆ? p ಮೈನಸ್ 4 ಬರುತ್ತೆ. ಇದರಲ್ಲಿ 5 ಕಾಮನ್ ತೆಗೆದ್ರೆ p ಮೈನಸ್ 4 ಬರುತ್ತೆ. ಫ್ಯಾಕ್ಟರ್ ಏನು ಬಂತು? p ಮೈನಸ್ 4 ಬಂತು. ಇನ್ನೊಂದು ಏನು ಬಂತು? 5p ಮೈನಸ್ 5 ಬಂತು. ಬಟ್ ಇದು ನಮಗೆ ಸರಿ ಹೊಂದಲ್ಲ. ಹಾಗಾಗಿ ಈ 5p ಮೈನಸ್ 5ಅಲ್ಲಿ 5 ಕಾಮನ್ ತೆಗಿತೀನಿ. p ಮೈನಸ್ 1 ಅಂತ ಬಂತು. ಸೊ ನೋಡಿ, ಈ 5p² ಮೈನಸ್ 25p
ಪಿ ಪ್ಲಸ್ 20 ಇದ್ದಲ್ಲಿ ನಾನು ಏನಂತ ಬರ್ಕೊತೀನಿ, ಪಿ ಮೈನಸ್ 4 ಇಂಟು 5 ಪಿ ಮೈನಸ್ 1 ಅಂತ ಬರಿತೀನಿ. ಅರ್ಥ ಆಯ್ತಾ? ಈಗ ಇದನ್ನು ಈ ಈಕ್ವೇಷನಲ್ಲಿ ಪುಟ್ ಮಾಡಿರಿ. ಏನು ಬರುತ್ತೆ? ಫಸ್ಟಿಗೆ ಹೇಳಿದ್ದೆ ಈ ಪಿ ಸ್ಕ್ವಯರ್ ಮೈನಸ್ ಕ್ಯೂ ಸ್ಕ್ವಯರ್ನ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಅಂತ ಬರಿತೀನಿ ಅಂತ. ಹೌದಾ? ಅದನ್ನೇ ಬರೀರಿ ನೋಡಿರಿ. 5 ಪಿ ಕ್ಯೂ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಇಂಟು ಪಿ ಮೈನಸ್ 1 ನ್ಯೂಮರೇಟರ್ ಆಯಿತು. ಡಿನಾಮಿನೇಟ್ರಲ್ಲಿ ಏನು ಬಂದಿತ್ತು ನಮಗೆ? 5 ಪಿ ಮೈನಸ್ 1 ಇಂಟು ಪಿ ಮೈನಸ್ 4 ಇಂಟು ಇದು ಯಾವ ರೀತಿ ಇದೆ ಅದೇ ರೀತಿ ಆ್ಯಸ್ ಇಟ್ ಈಸ್ ಬರೀರಿ. ಏನು ಬರೀತೀರಾ? 2p ಪಿ ಪ್ಲಸ್ ಕ್ಯೂ. ಓಕೆ, ಯಾವಾದರೂ ಕ್ಯಾನ್ಸಲ್ ಆಗ್ತಾವ ನೋಡಿ. ಪಿ ಪ್ಲಸ್ ಕ್ಯೂ ಕ್ಯಾನ್ಸಲ್. ಹೌದಾ? ಪಿ ಮೈನಸ್ 1 ಕ್ಯಾನ್ಸಲ್. ಇದು 5 ಕ್ಯಾನ್ಸಲ್. ಇಲ್ಲಿ ಪಿ ಇದೆ, ಇಲ್ಲಿ ಪಿ ಇದೆ, ಕ್ಯಾನ್ಸಲ್. ರಿಮೈನಿಂಗ್ ಏನು? ಕ್ಯೂ ಆಫ್ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಇಲ್ಲಿ 2 ಇದೆ, 2 ಇಂಟು ಪಿ ಮೈನಸ್ 4. ಎಲ್ಲಿದೆ? ಆಪ್ಷನ್ ನಂಬರ್ 1. ಅರ್ಥ ಆಯ್ತಾ ಫ್ರೆಂಡ್ಸ್? ಅರ್ಥ ಆಯಿತು ಅಂದ್ಕೊತೀನಿ. ಸಾಲ್ವ್ ಮಾಡಿ. ಐಡೆಂಟಿಟೀಸ್ನ ಕರೆಕ್ಟಾಗಿ ಅಪ್ಲೈ ಮಾಡಿದರೆ ನಿಮಗೆ ಎಲ್ಲ ಕ್ವಶನ್ಸ್ ಕೂಡ ಏನಾಗ್ತವೆ? ಸಾಲ್ವ್ ಆಗ್ತವೆ. ಒಂದು 2-3 ಸರ್ತಿ ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸನ್ನು ಸುಮ್ಮನೆ ನೋಡ್ಕೊಂಡು ಹೋದರೆ ನಡೆಯಲ್ಲ. ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ವಿಡಿಯೋ ನೋಡುವಾಗ ನಿಮಗೆ ಅನಿಸುತ್ತೆ ಏನಪ್ಪ ಎಷ್ಟು ಸಿಲ್ಲಿ ಇದ್ದಾವೆ ಅಂತ. ಬಟ್ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಎಕ್ಸಾಮಲ್ಲಿ ನಿಮಗೆ ಆ ಕ್ವಶನ್ಸು ಸಿಲ್ಲಿ ಅನಿಸೋದು. ಬಿಡ್ರಿ, ಇವನ್ನೆಲ್ಲ ನಾವು 7th ಕಲ್ತು ಬಂದೀವಿ, ಇದನ್ನೇನು ನೋಡೋದು, ಇದನ್ನೇನು ಹೇಳೋದು ಅಂದ್ಕೊಂಡ್ರೆ ನಿಮ್ಮ ಇಷ್ಟ. ಹೌದಾ? ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಬೇಕು ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸು ಸ್ಟ್ರಾಂಗ್ ಇರಬೇಕು, PYQs ಮಾಡಿರಬೇಕು, ಮಾಕ್ ಟೆಸ್ಟ್ ಕೊಟ್ಟಿರಬೇಕು. ಬೇಸಿಕ್ಕೇ ಸ್ಟ್ರಾಂಗ್ ಮಾಡಲಾರ್ದ ನೀವು PYQ ಮಾಕ್ ಟೆಸ್ಟ್ ಎಷ್ಟು ಕೊಟ್ಟರು ಯೂಸ್ ಇಲ್ಲ. ಅದರಲ್ಲಿ PYQ ಸಾಲ್ವ್ ಮಾಡಿದ್ದು ಕೊಟ್ಟಿದ್ದನ್ನು ನೋಡಿ ಸಾಲ್ವ್ ಮಾಡಿದರೆ ಅದು PYQ ಮಾಡಿದಂಗೂ ಆಗಲ್ಲ, ಏನೂ ಆಗಲ್ಲ. ಅದರ ಹಿಂದಿರೋ ಬೇಸಿಕ್ಸ್ನ ತಿಳ್ಕೊಂಡು ಸಾಲ್ವ್ ಮಾಡೋಕ್ಕೆ ಕುಂತ್ರೆ ನಿಮಗೆ ಯಾವ ಕ್ವಶನ್ ಆದರೂ ಮಾಡ್ತೀರಿ. ಅದು PYQ ಇದ್ದರೂ ಮಾಡ್ತೀರಿ, ಮಾಕ್ ಟೆಸ್ಟ್ ಇದ್ದರೂ ಮಾಡ್ತೀರಿ, ಎಕ್ಸಾಮಲ್ಲಿ ಕೂಡ ಮಾಡ್ತೀರಿ. ಅಷ್ಟು ಬೇಸಿಕ್ ಕಾನ್ಸೆಪ್ಟನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳಕತ್ತಾರಂತ ಅಂದ್ಕೋಬೇಡ್ರಿ. ಅಂದ್ಕೊಂಡ್ರೆ ನಿಮ್ಮದೇ ಲಾಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಕೂಡ ನೋಡಿ, ನೋಡೋಕ್ಕೆ ಕಾಂಪ್ಲಿಕೇಟ್ ಇದೆ, ಬಟ್ ಸಾಲ್ವ್ ಮಾಡಿದರೆ ತುಂಬಾ ಈಸಿ. 2-3 ಸ್ಟೆಪ್ಪಲ್ಲಿ ಸಾಲ್ವ್ ಆಗಿ ಹೋಗುತ್ತೆ. ಇಲ್ಲಿನೂ ಕೂಡ ನೀವು ಐಡೆಂಟಿಟಿನೇ ಅಪ್ಲೈ ಮಾಡಬೇಕು. ನೋಡಿ, ಇಲ್ಲಿ 2⁴ ಇದೆ, ಇಲ್ಲಿ 2⁴ ಇದೆ. ಇದು 2⁴ ಇದು ನಾವು ಕನ್ವರ್ಟ್ ಮಾಡ್ಕೋಬೋದು. ಯಾಕಂದರೆ ನಮಗೆ 2⁴ ಇದ್ದಿದ್ದು ಫಾರ್ಮುಲಾಸು ನೆನಪು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ನಮಗದು ಬೇಕು ಆಗಿಲ್ಲ. ಇಲ್ಲ, ಈ x⁴ನ x² ಬರ್ಕೋಬೋದಾ? ಈ y ಪ್ಲಸ್ ಝೆಡ್ಡನ್ನು ಇಲ್ಲಿ ಸ್ಕ್ವೇರ್ ಬರ್ಕೊಂಡು ಇದಕ್ಕೊಂದು ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿಕೊಂಡ್ರೆ ನಮಗೇನು ಸಿಗ್ತಿದೆ? a² ಮೈನಸ್ b² ಸಿಕ್ತು. ಇದಿಷ್ಟ ಆಯಿತಾ? ಓಕೆ, ಅದ್ರ ಮೇಲೆ ನ್ಯೂಮರೇಟರ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಡಿನಾಮಿನೇಟರ್ x² ಪ್ಲಸ್ y² ಪ್ಲಸ್ z² ಪ್ಲಸ್ 2yz. ಇಲ್ಲಿ ಕೇವಲ yz ತೊಗೊಂಡಿದ್ದಾನೆ. ಅಂದ್ರೆ ನಾವೇನು ಮಾಡಬೇಕು? yz ಇರೋ ಟರ್ಮ್ಸ್ನ ಒಂದು ಗ್ರೂಪ್ ಮಾಡಿಕೊಂಡು ಇದಕ್ಕೊಂದು ಐಡೆಂಟಿಟಿ ಅಪ್ಲೈ ಮಾಡಿಬಿಡ್ಬೇಕು. ನೋಡಿ, y² ಪ್ಲಸ್ z² ಪ್ಲಸ್ 2yz ಇದೆ. ಅಂದರೆ ಇದನ್ನು ನಾವು a² ಪ್ಲಸ್ b² ಪ್ಲಸ್ 2ab a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐಡೆಂಟಿಟಿನ ಇಲ್ಲಿ ಅಪ್ಲೈ ಮಾಡಬೇಕು. ಇದು ಡಿನಾಮಿನೇಟರ್ದು ಸಿಕ್ತು. ಓಕೆ, ನೋಡಿ ನ್ಯೂಮರೇಟರ್ ಏನು ಬಂತು? a² ಮೈನಸ್ b² ಬಂತು. ಈ a² ಮೈನಸ್ b²ನ ನಾವು ಸಾಲ್ವ್ ಮಾಡಬೇಕಾದ್ರೆ ಏನಂತ ಬರ್ಕೊತೀವಿ? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರ್ಕೊತೀವಿ. ಕರೆಕ್ಟಾಗಿ ಅದನ್ನೇ ಬರ್ಕೊಳ್ಳಿ. ಏನಿದೆ? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮೆಟಲ್ಲಿ ಬರಿಬೇಕು. x² ಮೈನಸ್ y ಪ್ಲಸ್ ಝೆಡ್ ಸ್ಕ್ವಯರ್. ಹೌದಾ? ಇದು a ಪ್ಲಸ್ ಬಿ ಎ ಮೈನಸ್ ಬಿ ಆಯಿತು.
ಎ ಪ್ಲಸ್ ಬಿ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್. ನ್ಯೂಮರೇಟರ್ ಆಯಿತು. ಡಿನಾಮಿನೇಟರ್ ಎಕ್ಸ್ ಸ್ಕ್ವಯರ್, ಇದು ಹೋಲ್ ಟರ್ಮ್ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂತ ಬರ್ಕೊಂಡಿದ್ದೀವಿ ಹೋಗಿಲ್ಲ, ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್. ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್. ಎರಡು ಟರ್ಮ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಏನು ಉಳಿತು? ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್. ಇಷ್ಟು ಬಂತು. ಬಟ್ ಆಪ್ಷನಲ್ಲಿ ಈ ರೀತಿ ಕೊಟ್ಟಿಲ್ಲ. ಸೊ ಅಗೇನ್ ನಾವೇನು ಮಾಡಬೇಕು, ಇದನ್ನು ಮತ್ತೆ ಇಲ್ಲಿ ಐಡೆಂಟಿಟಿನ ಅಪ್ಲೈ ಮಾಡಬೇಕು. ಈ ಎಕ್ಸ್ ಸ್ಕ್ವಯರ್ ಏನಿದೆ ಇದನ್ನು ಎ ಸ್ಕ್ವಯರ್ ಅನ್ಕೋಬೇಕು, ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಏನಿದೆ ಇದನ್ನು ಬಿ ಸ್ಕ್ವಯರ್ ಅನ್ಕೋಬೇಕು. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಬರೀರಿ, ಎ ಪ್ಲಸ್ ಬಿ ಒಂದಾಯಿತು, ಎ ಮೈನಸ್ ಬಿ ಒಂದಾಯಿತು. ಸೊ ನೋಡಿ, ಆಪ್ಷನ್ಸಲ್ಲಿ ಯಾವುದಿದೆ? ಆಪ್ಷನ್ ನಂಬರ್ ಬಿ ಇದೆ. ಅದು ಅವರು ಎ ಮೈನಸ್ ಬಿ ಫಸ್ಟ್ ಬರ್ಕೊಂಡಿದ್ದಾರೆ, ಎ ಪ್ಲಸ್ ಬಿನ ಸೆಕೆಂಡ್ ಬರ್ಕೊಂಡಿದ್ದಾರೆ. ಐ ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ, ಏನಿಲ್ಲ ಈ ಕ್ವಶನಲ್ಲಿ, ತುಂಬಾ ಈಸಿ ಇದೆ. ಇಲ್ಲಿ 2⁴ ಕೊಟ್ಟಿದ್ದಾರೆ, ಅದನ್ನು ನಾನು ಸ್ಕ್ವಯರಿಗೆ ಕನ್ವರ್ಟ್ ಮಾಡ್ಕೊಂಡೀನಿ. ಹೌದಾ? ಸ್ಕ್ವಯರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರಲ್ಲಿ ಬಂತು. ಈ ಕೆಳಗೆ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ 2yz ಇದೆ. ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರಿಗೆ ಕನ್ವರ್ಟ್ ಮಾಡಿಕೊಂಡು ಮಾಡಿದ್ದು ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ನು ನಿಮಗೆ ಹೋಮ್ವರ್ಕ್ ಕ್ವಶನ್. ಟ್ರೈ ಮಾಡಿ, ಸಾಲ್ವ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಕೊನೆಯವರೆಗೆ ನೋಡಿದ್ದೀರಿ ಅಂದಮೇಲೆ 3 ಕೆಲಸ ನೀವು ಮಾಡಬೇಕಾಗುತ್ತೆ. ಫಸ್ಟ್ ಬಂದು ಈ ವಿಡಿಯೋನ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸೆಕೆಂಡು, ನಾವು ಕೊಟ್ಟಿರೋ ಹೋಮ್ವರ್ಕನ್ನು ಸಾಲ್ವ್ ಮಾಡಿ ಕಮೆಂಟ್ ಮಾಡಿ, ನಿಮ್ಮ ಸೀರಿಯಸ್ನೆಸ್ನ ತೋರಿಸಿ. ಇನ್ನು ಥರ್ಡ್ ಆಪ್ಷನ್ ಏನಪ್ಪ ನಿಮಗೆ ಅಂದರೆ, ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬರು ನಮಗೆ ಇನ್ನಷ್ಟು ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.